ಆರ್ ಸಿ ಬಿ ಕಪ್ ಗೆದ್ದಿದೆ. ಇದಕ್ಕಿಂತ ಸಂತೋಷ ಇನ್ನೇನು ಬೇಕು? ಆರ್ ಸಿ ಬಿ ಕಪ್ ಗೆಲ್ಲದೆ ಇರೋದಕ್ಕೆ ಕಾರಣಗಳೇ ಇರಲಿಲ್ಲ. ಅಂತಹ ಒಂದು ಅದ್ಭುತವಾದ ಟೀಮ್ ಆರ್ ಸಿ ಬಿ ಆಗಿತ್ತು. ಆದರೆ ನೀವು ಈ ರೀತಿ ಹೇಳ್ತಾ ಇದ್ದೀರಲ್ಲ, ಹಿಂದೆ ನೀವು ಮೆಗಾ ಆಕ್ಷನ್ನಲ್ಲಿ ಆರ್ ಸಿ ಬಿ ಟೀಮನ್ನು ತಗೊಂಡಾಗ ಎಷ್ಟೆಲ್ಲ ಕಮೆಂಟ್ ಮಾಡಿದ್ರಿ. ಎಸ್ಪೆಷಲಿ ನೀವು, ಅಂದರೆ ನನ್ನ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಸೊ ಒನ್ ಇಂಡಿಯಾ ಕನ್ನಡದಲ್ಲಿ ಆರ್ ಸಿ ಬಿಯ ಆಕ್ಷನನ್ನು ಸಿಕ್ಕಾಪಟ್ಟೆ ಕ್ರಿಟಿಸೈಸ್ ಮಾಡಲಾಗಿತ್ತು. ನಾನೇ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡಿದ್ದೆ. ಏನ್ರಿ ಇದು ಟೀಮು ಸರಿಯಾದ ಟೀಮ್ ಸೆಲೆಕ್ಟ್ ಮಾಡಿಲ್ಲ, ಒಬ್ಬ ಒಳ್ಳೆ ಸ್ಪಿನ್ನರ್ ಇಲ್ಲ, ಈ ಥರದ್ದೆಲ್ಲ ಕಮೆಂಟ್ಗಳನ್ನು ಮಾಡಿದ್ದೆ. ಈಗ ಅದು ಯಾಕೆ ಆ ರೀತಿ ಕಮೆಂಟ್ ಮಾಡಿದ್ವಿ? ಗೆದ್ದ ನಂತರ ನಾವೇನು ಸಮರ್ಥನೆ ಮಾಡ್ಕೋತಾ ಇಲ್ಲ, ಆದರೆ ಯಾಕೆ ಆ ರೀತಿ ಹೇಳಬೇಕಾಯ್ತು ಅನ್ನೋ ವಿಚಾರ ನಿಮಗೆ ಹೇಳ್ತಾ ಇದ್ದೀವಿ. ಆ ಸಂಭ್ರಮದ ಜೊತೆಗೆ ಆರ್ ಸಿ ಬಿ ಗೆದ್ದಿದ್ದು ಖುಷಿ ಇಡೀ ದೇಶಕ್ಕೆ, ಆರ್ ಸಿ ಬಿ ಫ್ಯಾನ್ಸ್ಗೆ, ವರ್ಲ್ಡ್ ವೈಡ್ ಇರುವಂಥ ಆರ್ ಸಿ ಬಿ ಫ್ಯಾನ್ಸ್ಗಿದೆ, ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗಿದೆ. ನಮಗೂ ಅಷ್ಟೇ ಸಂತೋಷ ಇದೆ. ಯಾಕೆ ನಾವು ಆರ್ ಸಿ ಬಿ ಈ ಟೀಮ್ನ ಇಷ್ಟು ಒಂದು ಒಳ್ಳೆಯ 11 ಇತ್ತು ಅದನ್ನು ಕ್ರಿಟಿಸೈಸ್ ಮಾಡಿದ್ವಿ ಅಂದರೆ ನೋಡಿ, 9 ಜನ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿದ್ದಾರೆ. ಈ ಒಂದು ಏನು 15 ಪಂದ್ಯಗಳಲ್ಲಿ 9 ಜನ, 16 ಪಂದ್ಯಗಳಲ್ಲಿ 9 ಜನ ಮ್ಯಾನ್ ಆಫ್ ದಿ ಮ್ಯಾಚ್ ತಗೋತಾರೆ ಅಂತ ಹೇಳಿದರೆ, ಒಂದು ಟೀಮ್ನ 11 ಕೂಡ ಪರ್ಫೆಕ್ಟಾಗಿ ಆಡಿದ್ದಾರೆ. ನಿನ್ನೆ ಪಂದ್ಯನೇ ನೋಡಿದರೆ ಯಾರೂ ಕೂಡ ಅಂದರೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ವಿನ್ ಮಾಡಿಸಿದ್ದಿಲ್ಲ. ವಿರಾಟ್ ಕೊಹ್ಲಿ 43 ಹೈಯೆಸ್ಟ್ ಸ್ಕೋರ್ ಮಾಡಿದ್ರು ಬಿಟ್ಟರೆ ಉಳಿದವರೆಲ್ಲ 20-30 ಹೊಡ್ಕೊಂಡು, ಅಂದರೆ ಎಲ್ಲರೂ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟರು. ವಿಕೆಟ್ ಹೋಗ್ತಾ ಇದ್ರು ಕೂಡ ಎಲ್ಲರೂ ನಿಂತು ಆಡಿದರು. ತಮ್ಮ ಕಾಂಟ್ರಿಬ್ಯೂಷನನ್ನು 10 ಬಾಲಿಗೆ 20, 15 ಬಾಲಿಗೆ 30 ಹೊಡ್ಕೊಂಡು ಹೋದರು. ಅದು ಜಿತೇಶ್ ಶರ್ಮಾ ಇರಲಿ, ರೊಮಾರಿಯೋ ಶೆಫರ್ಡ್ ಇರಲಿ, ಎಲ್ಲರೂ ಕೂಡ ಚೆನ್ನಾಗಿ ಆಡ್ಕೊಂಡು ಹೋದರು, ತಮ್ಮ ಗೇಮ್ನ ಆಡಿದರು. ಸೊ ಆರ್ ಸಿ ಬಿ ಈ ಥರ ಗೆದ್ದಿದೆ. ಈಗ ನೀವು ಉತ್ತರ ಕೊಡಿ, ಯಾಕೆ ಆರ್ ಸಿ ಬಿ ಟೀಮ್ನ ಕಮೆಂಟ್ ಮಾಡಿದ್ರಿ, ಕ್ರಿಟಿಸೈಸ್ ಮಾಡಿದ್ರಿ, ಸಿಕ್ಕಾಪಟ್ಟೆ ಬೈತಾ ಇದ್ರಿ ಅಂದರೆ, ಹಿಂದಿನ ಆರ್ ಸಿ ಬಿ ಏನಿತ್ತಲ್ಲ, ಈ ಡ್ಯಾನಿಯಲ್ ವೆಟೋರಿ ಟೈಮ್, ಇಲ್ಲ ಅಂದರೆ ಮೈಕ್ ಹೆಸನ್ ಟೈಮ್ ನಾವೆಲ್ಲ ನೋಡಿದ್ದೀವಿ. ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಇನ್ನೂ ಆಗಷ್ಟೇ ಏನು ಆರ್ ಸಿ ಬಿ 2008, 9, 10, 11 ಇದು ಬಿಡಿ, ಅದಾದ ನಂತರ ಬಂತಲ್ಲ, ಅಂದರೆ ಒಂದು 2 ಸಾರಿ ನಾವು 9, 11ನಲ್ಲಿ ಕಪ್ ಗೆಲ್ಲೋಕೆ ಹತ್ತಿರ ಬಂದು ಸೋತ್ ಹೋದ್ವಿ. ಒಂದು ಸ್ಟ್ರಾಂಗ್ ಟೀಮ್, ವಿರಾಟ್ ಕೊಹ್ಲಿ ಅಂತ ಒಬ್ಬ ಕನ್ಸಿಸ್ಟೆಂಟ್ ಪ್ಲೇಯರ್ ಇದ್ದಾರೆ. ಸೊ ಒಂದು ಒಳ್ಳೆಯ ಅಂದರೆ ಲೆಗೆಸಿ ಇರುವಂಥ ಟೀಮ್ ಗೆಲ್ಲೋಕ್ಕಾಗ್ತಿಲ್ಲಲ್ಲ, ಅದಕ್ಕೆ ಕಾರಣ ಏನು ಅಂತ ಹುಡ್ಕೊಂಡೋದಾಗ ಡ್ಯಾನಿಯಲ್ ವೆಟೋರಿ ಕೋಚ್ ಆಗಿದ್ದಾಗ ನ್ಯೂಜಿಲೆಂಡ್ ಪ್ಲೇಯರ್ಸನ್ನೇ ತೊಗೊಳ್ಳೋದು. ನ್ಯೂಜಿಲೆಂಡ್ ಪ್ಲೇಯರ್ಸನ್ನು ತೊಗೊಂಡ್ಬಿಟ್ಟು ಅವ್ರ ಕೈಯಲ್ಲಿ ಅವ್ರನ್ನೇ 11 ಒಳಗೆ ಇಟ್ಕೊಂಡು ಆಡಿಸುವಂಥ ಪ್ರಯತ್ನ ಮಾಡೋದು. ಅಂದರೆ ತಮಗೆ ಯಾರು ಒಳ್ಳೆ ಪ್ಲೇಯರ್ ಅನ್ನಿಸ್ತಾರೋ ಅವ್ರು ಈಗ ನಮ್ಮ ಇಂಡಿಯಾದವ್ರಿಗೆ ಇಂಡಿಯನ್ ಪ್ಲೇಯರ್ಸೇ ಒಳ್ಳೆಯವರು ಅನ್ನಿಸ್ತಾರೆ. ಸಹಜವಾಗಿ ಮುಂಬೈ ಇಂಡಿಯನ್ಸ್ ಯಾಕೆ ಇಂಡಿಯನ್ ಕೋರ್ನೇ ಇಟ್ಕೊಳ್ಳುತ್ತೆ ಅಂದರೆ, ಅವರಿಗೆ ಇಂಡಿಯನ್ಸ್ ಅಂದರೆ ಹೆಸರಲ್ಲಿ ಮಾತ್ರ ಅಲ್ಲ, ಇಂಡಿಯನ್ ಬೇಕು. ಸೊ ಇಂಡಿಯನ್ ಪ್ಲೇಯರ್ಸ್ ಬೇಕು. ಇಲ್ಲಿನ ಕಂಡೀಷನ್ಸ್ಗೆ, ಇಂಡಿಯನ್ ಪಿಚ್ಗಳಿಗೆ, ಕಂಡೀಷನ್ಸ್ಗೆ ಅವ್ರು ಸೂಟ್ ಆಗ್ತಾರೆ ಅಂತ ಹೇಳಿ ಅದಕ್ಕೆ ಅವ್ರು 5 ಬಾರಿ ಚಾಂಪಿಯನ್ನು. ನಮ್ಮಲ್ಲಿ ಡ್ಯಾನಿಯಲ್ ವೆಟೋರಿ ಕೋಚ್ ಮಾಡ್ತಾರೆ, ಅವರು ನ್ಯೂಜಿಲೆಂಡ್ ಪ್ಲೇಯರ್ಸನ್ನು ತೊಗೊಂಬಂದು ಇಟ್ಕೋತಾರೆ. ಮೈಕ್ ಹೆಸನ್ ಬರ್ತಾರೆ, ಅವರೊಂದಷ್ಟು ನ್ಯೂಜಿಲೆಂಡ್ ಪ್ಲೇಯರ್ಸನ್ನು ಕೂಡಿಸ್ಕೋತಾರೆ. ಇವರು ಆ ಕೋಚ್ಗೆ ಇಷ್ಟ ಇರ್ಬೋದು, ಆದರೆ ಅವರು ಇಲ್ಲಿಯ ಕಂಡೀಷನ್ಸ್ಗೆ, ನಮ್ಮ ಪಿಚ್ಗಳಲ್ಲಿ ಆಡೋದಕ್ಕೆ ಅಥವಾ ನಮ್ಮ ಲೆವೆನಲ್ಲಿ ಸೂಟ್ ಆಗದೆ ಮ್ಯಾಚ್ಗಳನ್ನು ಸೋಲ್ತಾ ಬರ್ತಾ ಇದ್ವಿ. ಸೊ ಆಕ್ಷನ್ ಟೇಬಲಲ್ಲಿ ಆರ್ ಸಿ ಬಿ ಸೋಲ್ತಾ ಇದೆ ಅಂತ ಪದೇ ಹೇಳ್ತಾ ಇದ್ರು. ಸೊ ಈ ಬಾರಿನೂ ಅದೇ ಆಗೋಯ್ತಾ ಅನ್ನೋ ಒಂದು ಅನುಮಾನ ನಮಗೆ. ಯಾಕಂದರೆ ಇಲ್ಲಿ ಈ ಬಾರಿ ಮೋ ಬೊಬಾಟ್ ಇದ್ದರು. ಹಿಂದೆ ಇಂಗ್ಲೆಂಡ್ ಟೀಮ್ನ ಅವರು ಮ್ಯಾನೇಜ್ ಮಾಡಿದ್ದವರು. ಸೊ ಮೋ ಬೊಬಾಟ್ ಬಂದ ಕೂಡಲೇ ಫಿಲ್ ಸಾಲ್ಟ್ ತೊಗೊಂಡ್ರು, ಫಸ್ಟೇ ಲ್ಯಾಮ್ ಲಿವಿಂಗ್ಸ್ಟನ್ ತಗೊಂಡ್ರು. ಆಮೇಲೆ ಇಂಗ್ಲೀಷ್ ಪ್ಲೇಯರ್ಸ್ ಕಡೆಗೇ ಹೆಚ್ಚಿನ ಗಮನ, ಜಾಕೋಬ್ ಬೆಥೆಲ್ ತೊಗೊಂಡ್ರು. ಸೊ ಇದೆಲ್ಲ ಬರೀ ಇಂಗ್ಲೀಷ್ ಪ್ಲೇಯರ್ಸ್ನೇ ತೊಗೋತಾ ಇದ್ದಾರಲ್ಲಪ್ಪ. ಮತ್ತೊಂದು ಸಾರಿ ಎಲ್ಲಿ ಈ ಡ್ಯಾನಿಯಲ್ ವೆಟೋರಿ, ಮೈಕ್ ಹೆಸನ್ ಥರ ನ್ಯೂಜಿಲೆಂಡ್ ಪ್ಲೇಯರ್ಸು ಬರೀ ತಮಗೆ ಯಾರು ಇಷ್ಟ ಆಗ್ತಾರೋ ಆ ಪ್ಲೇಯರ್ಸನ್ನು ತೊಗೊಂಡು ಮತ್ತೆಲ್ಲ ಎಡವಟ್ಟು ಮಾಡ್ತಾರೋ ಅನ್ನುವಂಥ ಆತಂಕ ನಮಗಿತ್ತು. ಸಹಜವಾಗಿಯೇ ಈ ಆತಂಕ ಯಾಕೆ ಅಂದರೆ, ಆರ್ ಸಿ ಬಿ ಕಪ್ ಇಲ್ಲಿವರೆಗೂ ಗೆದ್ದಿಲ್ಲ. ಈ ಬಾರಿ ಮೆಗಾ ಆಕ್ಷನ್ ಇದೆ. ಮೆಗಾ ಆಕ್ಷನ್ನಲ್ಲಿ ಕೂಡ ಒಳ್ಳೆಯ ಆಕ್ಷನ್ ಆಗಲಿಲ್ಲ ಅಂತ ಹೇಳಿದರೆ, ಆರ್ ಸಿ ಬಿಗೆ ಬೆಸ್ಟ್ ಪ್ಲೇಯರ್ಸ್ ಬರಲಿಲ್ಲ ಅಂದರೆ, ಯಾವುದೋ ಒಂದು ಟೀಮ್ನ ಇಂಗ್ಲೆಂಡ್ನ ಪ್ಲೇಯರ್ಸನ್ನು ಮಾತ್ರ ಎತ್ಕೊಂಡ್ರೆ, ಆಗ ಅವರೇ 11 ಒಳಗೆ ಆ 4 ಮೆಂಬರ್ಸೇ ಫಿಟ್ ಆದರೆ, ಅವ್ರು ಸರಿಯಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ, ಒನ್ಸ್ ಅಗೇನ್ ಹಳೆಯ ಆರ್ ಸಿ ಬಿ ಥರಾನೇ ಮತ್ತೆ ಬ್ಯಾಕ್ ಟು ಬ್ಯಾಕ್ ನಮಗೆ ಫೇಲ್ಯೂರೇ, ಕಪ್ ಸಿಗೋದಿಲ್ಲ ಅನ್ನುವಂಥ ಆತಂಕ ನಮಗೂ ಇತ್ತಲ್ವ. ಸೊ ಈ ಆತಂಕದ ಕಾರಣಕ್ಕೇ ನಾವು ಕ್ರಿಟಿಸೈಸ್ ಮಾಡಬೇಕಾಯ್ತು. ಸೊ ಮೊದಲನೇ ದಿನ ಅಂತೂ ಆರ್ ಸಿ ಬಿ ಲ್ಯಾಮ್ ಲಿವಿಂಗ್ಸ್ಟನ್ ತಗೊಂಡು, ಸೊ ಫಿಲ್ ಸಾಲ್ಟ್ ತೊಗೊಂಡು ಖಾಲಿ ಹೊಡಿತಾ ಇದ್ರು. ಸೊ ಇದು ಏನಿದು, ಇವರು ಇಂಡಿಯನ್ ಪ್ಲೇಯರ್ಸ್ ಕಡೆ ಗಮನನೇ ಕೊಡ್ತಾ ಇಲ್ಲ. ಇಂಡಿಯನ್ ಕೋರ್ ಬೇಕು ಅಂತ ಹೇಳ್ತಾರೆ, ಇಂಡಿಯನ್ ಕೋರ್ ತೊಗೊಂಡಿಲ್ಲ, ಬರೀ ಫಾರಿನ್ ಪ್ಲೇಯರ್ಸ್ ತೊಗೋತಾ ಇದ್ದಾರೆ. ಅದರಲ್ಲೂ ಇಂಗ್ಲೆಂಡ್ ಪ್ಲೇಯರ್ಸ್ನ ಮೋ ಬೊಬಾಟ್ ಇರೋದ್ರಿಂದ
ಸೊ ಅವರಿಂದಾಗಿನೇ ಇಂಗ್ಲೆಂಡ್ ಪ್ಲೇಯರ್ಸ್ನ ಹೆಚ್ಚು ತಗೋತಾ ಇದ್ದಾರಾ, ಮತ್ತೊಂದು ಸರಿ ಏನು ಮೈಕ್ ಹೆಸನ್, ಡ್ಯಾನಿಯಲ್ ವೆಟೋರಿ ಆ ಕಾಲನೇ ಬಂದುಬಿಡುತ್ತಾ, RCB ಮತ್ತೆ ಕಪ್ ಗೆಲ್ಲಲ್ವೇನೋ ಅನ್ನೋ ಆತಂಕದಿಂದ ಆ ರೀತಿ ಕ್ರಿಟಿಸೈಸ್ ಮಾಡಿದ್ವಿ. ಸೊ ನಿಮಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ, ಯಾಕೆಂದರೆ ತುಂಬ ಜನ ಆ ಫೇಸ್ಬುಕ್ಕಲ್ಲಾಗಲಿ ಅಥವಾ ನಮ್ಮ ಒನ್ ಇಂಡಿಯಾದ ಫೇಸ್ಬುಕ್ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾಯಿದ್ರಿ, ಯಾಕೆ ನೀವು ಇಂಥ ಒಳ್ಳೆ ಟೀಮನ್ನು ಈಗ ನೋಡಿ ಹೆಂಗೆ ಆಡ್ತಾ ಇದ್ದಾರೆ, ಈಗ ಉತ್ತರ ಕೊಡಿ, ಈ ಟೀಮ್ ನೀವು ಕ್ರಿಟಿಸೈಸ್ ಮಾಡಿದ್ರಿ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಅಂಥೇಳಿ. ಇನ್ನು ಸ್ಪಿನ್ ಬೌಲರ್ ಅಂತ ಬಂದಾಗ ಸ್ಪಿನ್ ಒಬ್ಬ ಏನು ಈ ಬಾರಿ ಸ್ಪಿನ್ ಟು ವಿನ್ ಅನ್ನೋ ರೀತಿಯಲ್ಲಿತ್ತು. ಅದು ಒಬ್ಬ ಒಳ್ಳೆಯ ಏನು ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಇದ್ದಿದ್ರೆ, ಸೊ ಯಾವ ಸಂದರ್ಭದಲ್ಲಿ ಬೇಕಾದರೂ ಮ್ಯಾಚನ್ನು ಟರ್ನ್ ಮಾಡಬಲ್ಲಂಥ ಸ್ಪಿನ್ನರ್ ಇದ್ದಿದ್ದರೆ ಸೊ ಟೀಮ್ಗೆ ದೊಡ್ಡ ಪ್ಲಸ್ ಆಗ್ತಿತ್ತು ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಸುಯೇಶ್ ಶರ್ಮಾ ಆಗಿರಲಿ, ಇಲ್ಲ ಸ್ವಪ್ನಿಲ್ ಸಿಂಗ್ ಆಗಿರಲಿ, ಇವರು ಅಥವಾ ಕೃಣಾಲ್ ಪಾಂಡ್ಯ ಆಗಿರಲಿ, ಕೃಣಾಲ್ ಪಾಂಡ್ಯ ಆಲ್ರೌಂಡ್ರು, ಅಂದರೆ ಅವರು ಅಂದ್ರೆ ಅಂಥ ಒಬ್ಬ ಅಂದರೆ ಈ ಏನು ಸ್ಪೆಷಲಿಸ್ಟ್ ಸ್ಪಿನ್ನರ್ ಅಲ್ಲ ಅನ್ನೋ ಕಾರಣಕ್ಕೆ ಕ್ರಿಟಿಸೈಸ್ ಮಾಡಿದ್ದಾಗಿತ್ತು. ಆದರೆ ಒಂದು ಟೀಮ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅಲ್ಲಿ ಸ್ಪಿನ್ನರ್ ಒಬ್ಬರು ವಿಕೆಟ್ ಟೇಕಿಂಗ್ ಅಥವಾ ಒಬ್ಬ ಸ್ಪೆಷಲಿಸ್ಟ್ ಸ್ಪಿನ್ನರ್ ಇರಲೇಬೇಕು ಅಂತೇನು ಇರೋದಿಲ್ಲ. ಸೊ ಅದಿಲ್ಲದೇನೂ ಕೂಡ ಒಳ್ಳೆಯ ಟೋಟಲ್ ಟೀಮ್ ಕಾಂಟ್ರಿಬ್ಯೂಷನ್ ಚೆನ್ನಾಗಿ ಬಂದರೆ ಗೆಲ್ಬೋದು. ಸ್ಪಿನ್ನರ್ 1 ವಿಕೆಟ್ ತೊಗೊಂಡ್ರೆ ಸಾಕು, ಇಲ್ಲ ಅಂತ ಹೇಳಿದರೆ ಸ್ಪೀಡ್ ಬೌಲರ್ 2 ವಿಕೆಟ್ ತೊಗೊಂಡ್ರೆ ಸಾಕು, ಒಬ್ಬ ಏನು ಪಾರ್ಟ್ ಟೈಮ್ ಬೌಲರ್ 1 ವಿಕೆಟ್ ತೊಗೊಂಡ್ರೆ ಸಾಕು. ಇನ್ನು ಈ ಥರದಲ್ಲಿ ಎಲ್ಲರೂ ಕೂಡ ಅವರವರ ಕಾಂಟ್ರಿಬ್ಯೂಷನ್ 1-2 ವಿಕೆಟು 20-30 ರನ್ ಕಾಂಟ್ರಿಬ್ಯೂಷನ್ ಮಾಡಿದರೆ ಸಾಕು. ನೆನ್ನೆಯ ಪಂದ್ಯ ಅದಕ್ಕೆ ಉದಾಹರಣೆ. ಫೈನಲಲ್ಲಿ RCB ಯಾರೋ ಒಬ್ಬರ ಪರ್ಫಾರ್ಮೆನ್ಸಿಂದ ಗೆಲ್ಲಿಲ್ಲ, ಇಡೀ ಟೀಮ್ ಪರ್ಫಾರ್ಮ್ ಮಾಡ್ತು. ಆದರೆ ಹಿಂದಿನ ಸೀಸನ್ಗಳಲ್ಲಿ ಯಾರೋ ಒಬ್ಬರನ್ನೇ ಡಿಪೆಂಡ್ ಆಗ್ತಾ ಇದ್ವಿ. ಅಂದರೆ ABD ವಿಲಿಯರ್ಸ್ ಆಡಲೇಬೇಕಿತ್ತು, ವಿರಾಟ್ ಕೊಹ್ಲಿ ಆಡಲೇಬೇಕಿತ್ತು, ಇಲ್ಲಾಂದರೆ ಏನು ಕ್ರಿಸ್ ಗೇಲ್ ಆಡಬೇಕಾಗಿತ್ತು. ಇನ್ನುಳಿದಂಥ ಪ್ಲೇಯರ್ಸ್ ಎಲ್ಲ ಏನು ಅವ್ರನ್ನೆಲ್ಲ ಏನು ಅಂದರೆ ಆ ಕೋಚ್ಗಳು ತಮ್ಮ ಇಂಟ್ರೆಸ್ಟಿಗೆ ತಕ್ಕಂತೆ ತಮ್ಮ ದೇಶದಲ್ಲಿ ಚೆನ್ನಾಗಿ ಆಡಿದ್ದಾರೆ, ನ್ಯೂಜಿಲೆಂಡಲ್ಲಿ ಅವ್ರು ಚೆನ್ನಾಗಿ ಆಡ್ತಾರೆ, ಇಂಗ್ಲೆಂಡಲ್ಲಿ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ತಗೋಬಿಟ್ಟು ಇಲ್ಲಿ ಅವರು ಆಡ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕೆ ಕ್ರಿಟಿಸೈಸ್ ಮಾಡಿದ್ವಿ. ಒಟ್ಟಾರೆ ಇದನ್ನು ನಿಮ್ಮ ಗಮನಕ್ಕೆ, ಅಂದರೆ ಇದು ನಾವು ಯಾಕೆ ಮೆಗಾ ಆಕ್ಷನ್ನಲ್ಲಿ ಕ್ರಿಟಿಸೈಸ್ ಮಾಡಿದ್ವಿ ಸಿಕ್ಕಾಪಟ್ಟೆ ಅನ್ನೋದಕ್ಕೆ ತುಂಬ ಕಮೆಂಟ್ಸ್ ಬಂದಿತ್ತು. ಯಾಕೆ RCBನ ಕ್ರಿಟಿಸೈಸ್ ಮಾಡ್ತಾ ಇದ್ದೀರಾ, RCB ಟೀಮ್ ತೀರಾ ಕೆಟ್ಟದಾಗೇನೂ ಇಲ್ಲ ಅಂತ. ಸೊ ನಮಗೂ ಆಗ ಹಾಗೆ ಅನಿಸಿತ್ತು, ಅಂದರೆ ಒಂದು ಬ್ಯಾಲೆನ್ಸ್ಡ್ ಟೀಮ್ ಥರ ಇದೆ, ಆದರೆ ಯಾಕೋ ಒಂದು ದೇಶದ ಪ್ಲೇಯರ್ಸನ್ನೇ ಜಾಸ್ತಿ ತೊಗೊಂಡೆಲ್ಲ ಎಡವಟ್ಟು ಮಾಡಿಬಿಟ್ರು ಅಂತ. ಯಾಕಂದ್ರೆ ಹಿಂದಿನ RCBಯ ಆ ಒಂದು ಅಭ್ಯಾಸಗಳಿತ್ತಲ್ಲ, ಅದರಿಂದಾಗಿ ಬಹುಶಃ ಈಗೆಲ್ಲ ಕ್ಲಿಯರ್ ಆಗಿದೆ. ಸೊ RCB ಕಪ್ ಗೆದ್ದಿದೆ, ನಮಗೂ ಖುಷಿಯಾಗಿದೆ, ನಿಮಗೂ ಖುಷಿಯಾಗಿದೆ, ಇಡೀ ದೇಶ ಸಂಭ್ರಮಿಸ್ತಾ ಇದೆ. ಈ ಖುಷಿ ಮತ್ತೊಮ್ಮೆ ಎಲ್ಲೂ RCB ಇಡೋದೇ ಇರಲಿ, ಯಾಕೆಂದರೆ ಪದೇ ಪದೇ ಪ್ರತಿ ಸೀಸನ್ ಕೂಡ ಇವರು ಸೋತಿದ್ದೇ ಆಕ್ಷನ್ ಟೇಬಲ್ ಮೇಲೆ ಅನ್ನೋ ಮಾತಿತ್ತು. ಇನ್ನೊಮ್ಮೆ ಆಕ್ಷನ್ ಟೇಬಲ್ ಮೇಲೆ ಸೋಲೋದು ಬೇಡ, ಈಗ ಗೆದ್ದಿದ್ದೀವಿ. ಸೊ ಈ ಒಂದು ಹ್ಯಾಬಿಟ್, ಈ ಒಂದು ಹವ್ಯಾಸ ಕಂಟಿನ್ಯೂ ಆಗಲಿ ಅಂತ ಹೇಳೋಣ. ಸೊ ಒನ್ಸ್ ಅಗೇನ್ RCB ಗೆದ್ದಿದ್ದಕ್ಕೆ ತುಂಬ ಖುಷಿಯಾಗಿದೆ ಎಲ್ಲರೂ ಕೂಡ ಎಂಜಾಯ್ ಮಾಡೋಣ. ಸೊ RCB ನಮಗೋಸ್ಕರ 18 ವರ್ಷ ಆದಮೇಲೆ ಕಪ್ಪನ್ನು ತಂದುಕೊಟ್ಟಿದೆ. ಮತ್ತಷ್ಟು ಈ ರೀತಿಯ ಅಪ್ಡೇಟ್ಸ್ಗಾಗಿ, ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.